ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂತೋಷ್ ಅವರ ಮಾತೃಶ್ರೀ ಇಂದಿರಾ ಅವರು ನಮಸ್ತೆ. ನಮಸ್ತೆ. ಈಗ ಸಂತೋಷ್ ಅವರು ಮೌಂಟೇಶ್ವರ ಶಿಖರ ಹತ್ತು ಬಂದರು, ಎಲ್ಲ ಖುಷಿ ಹಂಚ್ಕೊಂಡ್ರು, ಆ ಕಷ್ಟವನ್ನು ಹಂಚ್ಕೊಂಡ್ರು, ಯುವಕರಿಗೆ ಮಾದರಿಯಾದರು. ಆದರೆ ಹೆತ್ತ ಕರುಳು ಅನ್ನೊಂದು ಇರುತ್ತಲ್ಲ, ಆ ಕರುಳಿನ ಕೂಗು ಏನು ಹೇಳ್ತಾ ಇತ್ತು? ನನಗೆ ರಾತ್ರಿ ನಿದ್ರೆ ಬರ್ತಿರ್ಲಿಲ್ಲ, ಆಗಲೆಲ್ಲ ಮಾತಾಡ್ಕೊಂಡು ಸುಮ್ಮನೆ ಇರ್ಬಿಡ್ತಿದ್ದೆ. ರಾತ್ರಿ ಆದರೆ ಸ್ವಲ್ಪ ಅದೇ ನೆನಪಾಗ್ತಾ ಇತ್ತು. ಆಮೇಲೆ ಇವಾಗೆಲ್ಲ ಟಿ ವಿ ಇರೋದ್ರಿಂದ ನಿಮ್ಮಪ್ಪ ಮೌಂಟ್ ಎವರೆಸ್ಟ್ ಹೆಂಗಿರುತ್ತೆ ತೋರಿಸು ಅಂತ ಅವನ ಮಗನಿಗೆ ಹೇಳ್ತಾ ಇದ್ದೆ, ನಮ್ಮ ಮಗಳ ಮಗನಿಗೆ ಹೇಳ್ತಾ ಇದ್ದೆ. ಅವರಿಬ್ಬರು ಬಂದಾಗ ಏನಾಗಲ್ಲ, ನಾವು ಬೇಸ್ ಕ್ಯಾಂಪರಿಗೂ ಹೋಗಿ ಬಂದಿದ್ದೀವಿ ಅವ್ವ ಅಂತಾರೆ ಅವ್ರು ನನಗೆ. ಬೇಸ್ ಕ್ಯಾಂಪರಿಗೂ ಹೋಗಿ ಬಂದಿದ್ದೀವಿ, ಏನೂ ಆಗಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳೋರು. ಪಾಪ ಚಿಕ್ಕ ಮಕ್ಕಳು ನನಗೆ ಧೈರ್ಯ ಹೇಳೋರು ಇಬ್ಬರೂ. ಆಮೇಲೆ ದಿನ ಇವ್ರು ಮಲ್ಕೊಂಡ್ಬಿಟ್ರೆ ಅವರಮ್ಮ ಮೇಲೆ ಮಲ್ಕೊಂಬಿಡೋಳು, ಸಂತೋಷ್ ಮಿಸ್ಸಸ್ಸು. ಮಗಳು ಅವ್ರ ಮನೇಲಿ ಇರ್ತಿದ್ಲಲ್ಲ, ಸಾಯಂಕಾಲ ಅವನ ಹತ್ರ ಕೇಳ್ಕೊಳ್ಳೋದು, ಮಗಳ ಮನೆ ಹತ್ರ. ಆಮೇಲೆ ರಾತ್ರಿ ಆದರೆ ಇವನ ಹತ್ರ ಕೇಳ್ಕೊಳ್ಳೋದು, ತೋರಿಸು ಹೆಂಗೆ ಹತ್ತಾರೆ, ಯಾವ ಥರ ಹತ್ತಾರೆ ಅಂತ. ಅಂದರೆ ಇವನು ಹತ್ತದಲ್ಲ, ಬೇರೆ ಇರ್ತಾರಲ್ಲ ಅವ್ರನ್ನ. ಆಮೇಲೆ ನಾನು ಅದು ನೋಡ್ಕೊಂಬಿಟ್ಟು ಪರವಾಗಿಲ್ಲ, ಇವನಿಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ. ಯಾವಾಗಲೂ 10 kg ಅವ್ನು ಹೋಗ್ತಾನೆ ಅಂದರೆ ನಮ್ಮ ಕೆಳಗಡೆ ಆಫೀಸಲ್ಲಿ ಅವ್ನ ಬ್ಯಾಗ್ ರೆಡಿ, ಚಿಕ್ಕೆ ಯೋಚಿಸ್ಕೊಂಡು ನಾನು ಆಮೇಲೆ ಅವ್ರಿಗೆ ತೋರಿಸ್ಕೊಳ್ಳೋದು, ಎಲ್ಲಿ ಹೋಗ್ತಾ ಇದ್ದಾನೆ, ಇಷ್ಟೊಂದು ಭಾರ ಎಲ್ಲ ಇಟ್ಕೊಂಡಿದ್ದಾನಲ್ಲ. ದಿನ 5 ಗಂಟೆಗೆ ಮಾತ್ರ ಶ್ರಮಜೀವಿ, ಮನೆಯಲ್ಲಿ ಕಾಲ ಹಾಕೋದಿಲ್ಲ, ಯಾವಾಗಲೂ ಓಡಾಡೋದು, ಯಾವಾಗಲೂ ಕೆಲಸ ಮಾಡೋದು, ಮಕ್ಕಳಿಗೂ ಅದೇ ತಯಾರು ಮಾಡ್ತಾರೆ. ಆದರೆ ನನಗೆ ಭಯ ಇತ್ತು, ನಮ್ಮ ಕಡೆ ಎಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಹೀಗೆ ಮುಂದೆ ಇರಬೇಕು ಅನ್ನೋ ಥರ ಅಂದಾಳು ಬರ್ತದೆ, ಇರಬೇಕು ಅನ್ನೋ ಥರ ಇವ್ರಿಗೆ ಹೇಳ್ತಿರ್ಲಿಲ್ಲ. ನಾನು ಅದನ್ನು ಅನ್ಕೊಳ್ದೆ ಇಟ್ಕೊಂಡು ಒಂಥರ ಬಂದಾಗ ನಾನು ನೋಡಿದ್ದೆ, ಅವನು ಹೆಂಗಿದ್ದಾನೆ, ಸಣ್ಣಾಗಿದ್ದಾನೆ ದಪ್ಪಾಗಿದ್ದಾನೆ ಅಂತ ಹೇಳ್ಕೊಂಡು. ಆಮೇಲೆ ಆರಾಮ್ ಖುಷಿ ಆಯಿತು. ಆಮೇಲೆ ನಿಮಗೆ ಸಂತೋಷ್ ಅವರು ಹೋಗಬೇಕಾದ್ರೆ ಕರೆ ಮಾಡಿರ್ಬೋದು ಮೊಬೈಲಿಗೆ. ಆ ಮಧ್ಯದಲ್ಲಿ ಮುಟ್ಟಿದ ಮೇಲೆ, ಶಿಖರ ಏರಿದ ಮೇಲೆ ಅಥವಾ ಬರೋ ಟೈಮ್ ಆ ಕರೆಗಳು ಬಂದಾಗ, ಕರೆಗಳು ಬರದೇ ಇದ್ದಾಗ ನಿಮ್ಮ ನೋವುಗಳು ಮತ್ತು ಖುಷಿ ಏನು? ಹತ್ತಿದ್ದಾನೆ ಅಂತ ಖುಷಿ ಇತ್ತು. ಮೊದಲೇ ಹೇಳೋರು ನಮ್ಮ ಮಕ್ಕಳೆಲ್ಲ, ಹತ್ತಬಹುದು, ಇಳಿಯುವಾಗ ಭಾಳ ಕಷ್ಟ ಆಗುತ್ತೆ ಅಂತ ಹೇಳೋಳು ನಮ್ಮ ಮಗಳು. ಆವಾಗ ಇಳಿದು ಫಸ್ಟ್ ಕ್ಯಾಂಪ್ ಅವ್ರಿಗೆ ಬಂದರೆ ಸಾಕು, ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಕೆಳಗೆ ಬರ್ತಾನೆ ಅಂತ ಖುಷಿ ಆಯಿತು. ಆದ್ರೂ ಫಸ್ಟ್ ಕ್ಯಾಂಪ್ ಅವ್ರಿಗೆ ಬರೋವರೆಗೂ ಹೆದರಿಕೆ ಆಗ್ತಾಯಿತ್ತು. ಆಕ್ಸಿಜನ್ ಖಾಲಿ ಆದರೆ ಮತ್ತೇನಾದ್ರೂ ಇಳಿಯುವಾಗ. ಅಷ್ಟೊತ್ತಿಗೆ ನಮ್ಮ ಸಕರ್ ನಗರಲ್ಲಿ ಒಬ್ಬ ಹೋಗ್ಬಿಟ್ಟಿದ್ನಲ್ಲ,